Hi guys, welcome back to my YouTube channel. ಸೊ ಗೈಸ್ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ. ಮಂಜು ಅವ್ರ ಮಗಂದು ಏನೋ ತೊಟ್ಲು ಶಾಸ್ತ್ರ ಇದೆ. ಸೊ ಹಾಗಾಗಿ ನಾವೆಲ್ಲರೂ ಕುರುಬನ್ ಕಟ್ಟೆಗೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಬಂದು ಬಸ್ಸಲ್ಲಿದ್ದೀನಿ ಗೈಸ್. ಇಲ್ಲಿ ಯಾರು ಇಲ್ಲ, ಇಲ್ಲಿ ಸ್ವಲ್ಪ ಜನ ಮಾತ್ರ ಬಂದಿದ್ದೀವಿ. ಸೊ ಇನ್ನು ಮಂಜು ಬರಬೇಕು. ಸೊ ಮಂಜು ಬಂದಾದಮೇಲೆ ತೋರಿಸ್ತೀನಿ ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರು ಬರಲಿ, ಅವ್ರು ಬಂದಾದ್ಮೇಲೆ ತೋರಿಸ್ತೀನಿ ನಿಮಗೆ. ಓಕೆ. A few moments later. ಗೈಸ್ ನೋಡಿ ನಾಷ್ಟ ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಅವನು ಹಾಯ್ ಗುಂಡ. ಗೈಸ್ ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ ಎಲ್ಲರೂ. ಇನ್ನು ಮೋಟಿ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಎಲ್ಲರೂ ಅಲ್ಲವ್ರೆ, ಎಲ್ಲರೂ ಅಲ್ಲಿ ನಾಷ್ಟ ಮಾಡ್ತಾ ಇದ್ದಾರೆ ನೋಡಿ. ಇವಾಗೆಲ್ಲ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಎಲ್ಲಿ ಮೇ ಬಿ ಬಿಡ್ರಿ ಆಕಾಶದ ಕೆಳಗೆ ಭೂಮಿ ಮೇಲೆ ಬಸ್ ಒಳಗೆ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ಈಗ ತಿಂತಾ ಇದೀವಿ ಗೈಸ್, ತಿಂದಾದ್ಮೇಲೆ ಸಿಗ್ತೀನಿ. ಚಿತ್ರಾನ್ನ ತಿನ್ನೋಣ. ಚಿತ್ರಾನ್ನ ಎಲ್ಲ ಎರಡು ನೀನೇ ಹೇಳ್ಬಿಡೆ. ಚಿತ್ರಾನ್ನ ತಿನ್ನಿ. ಅದಾಯ್ತಾಯ್ತು ಅಲ್ವಾ. ಸೊ ಗೈಸ್ ಎಲ್ಲ ನಾಷ್ಟ ಮುಗಿಸ್ಕೊಂಡು ಈಗ ಹೊರಟಿದೀವಿ. ಏನಂತಂದ್ರೆ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಮಳವಳ್ಳಿ ಹತ್ರ ನಿಲ್ಲಿಸ್ತಾರಂತೆ. ಎಲ್ಲರೂ ಇಲ್ಲಿದ್ದಾರೆ ನೋಡಿ. ಬಸ್ಸಲ್ಲಿ ಬಂದ್ಬಿಟ್ಟು ಈಗ ಮೇಕಪ್ ಮಾಡ್ಕೊಳ್ತಾ ಇದ್ವಿ. ಇವಳು ಈಗ ಮೇಕಪ್ ಮಾಡ್ಕೊಳ್ತಾರೆ. ಈಗ ಬಂದ್ಬಿಟ್ಟು ಮೇಕಪ್ಗೆ ರೆಡಿ ಆಯ್ತೋಳಿ ನೋಡಿ. ಇವಾಗ ನಾನು ಅವಳಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಬಂದಿದ್ದೀವಿ ಆಲ್ರೆಡಿ. ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾನು ಮಂಚು. ಸೊ ಎಲ್ಲರೂ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ತೊಟ್ಲು ಕಟ್ಸ್ಬಿಟ್ಟು ಹಂಗೆ ಪೂಜೆ ಎಲ್ಲ ಮಾಡ್ತಾರೆ. ಬನ್ನಿ, ದೇವಸ್ಥಾನ ಫಸ್ಟ್ ಟೈಮ್ ಬಂದಿರೋದು ಗೈಸ್, ನೋಡೋಣ. ಎಲ್ಲೋಡಿ ಹೆಂಗ್ ಓಡ್ಬತ್ತೋಳು. ಓಡು 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 ಗೈಸ್. ಆಲ್ರೆಡಿ ಲೇಟ್ ಆಗ್ಬಿಟ್ಟೈತಂತೆ ಗೈಸ್, ಅದಕ್ಕೆ ಇವಾಗೆಲ್ಲ ಓಡ್ತಾ ಇದೀವಿ. ಸೊ
ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಗೈಸ್ ಮಗುನ ಹಾಕಕ್ಕಿಂತ ಮುಂಚೆ ಫಸ್ಟು ಏನು ಕಲ್ಲೋದು ಹಾಂ ಗುಂಟಲ್ಲಿ ಹಾಕ್ತಾ ಇದ್ದಾರೆ ಗೈಸ್. ಫಸ್ಟು ನಮ್ಮ ಏನು ಅಪ್ಪನ ಹಾಕೋಕ್ಕಿಂತ ಮುಂಚೆ ಇನ್ನೊಂದು ಮಗುನ ಹಾಕ್ತಾರೆ. ಆಂಟಿ ಒಂಚೂರು ಚಾಟ್ ಹಾಕಿ ಎತ್ಬಿಟ್ರು ಹಾಂ ಹೊಡೆದ್ನೆಲ್ಲ ಮನೆ ಮಣ್ಣ ಅಣ್ಣ ಜಾಲಿ ಜಾಲಿ 500 ರೂಪಾಯಿ ನಾಟ. ಅಯ್ಯೋ ಓಸಿ ಗಾಡಿ ಪೋಸ್ ನೋಡು ಇಲ್ಲಿ ನೋಡಿ ಗೈಸ್, ಯಾರ್ದು ಬೇರೆಯವ್ರ ಗಾಡಿ ಹತ್ರ ಬಂದ್ಬಿಟ್ಟು ಪೋಸ್ ಕೊಟ್ಕೊಂಡು ಫೋಟೋ ಹೊಡ್ಸ್ಕೊಳಕ್ ನಿಂತವ್ರು ನೋಡಿ. ನೋಡಿ ಇವಾಗ ಎಲ್ಲ ಮುಗಿತು, ಇವಾಗೆಲ್ಲ ಊಟ ಮಾಡ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಇವನ ಹತ್ರ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಅಂತ ಬಂದ್ವಿ. ಸೊ ಅಫಿಷಿಯಲಿ ಇವನ್ ಫೇಸ್ನ ಎಲ್ಲೂ ತೋರಿಸೇ ಇರಲಿಲ್ಲ ಗೈಸ್. ಇವಾಗಲೇ ಫಸ್ಟ್ ನಾವು ತೋರಿಸ್ತಾ ಇರೋದು ಫೇಸ್. ಸುಂದರ ಅಂತ ಸಾಂಗ್ ಹಾಕ್ಬೇಕು ಇವಾಗ. ಸೊ ಅಷ್ಟೇ ಗೈಸ್, ಇವಾಗೆಲ್ಲ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು. ಇನ್ನ ದರ್ಶನ ಮಾಡಿಲ್ಲ ನಾವು, ಹೋಗಿ ಇನ್ನೆಲ್ಲರೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ರು. A few moments later. ದರ್ಶನ ಮಾಡಿರ್ಲಿಲ್ಲ. ಈಗ ನಾನು ಮತ್ತೆ ಮಮತಾ ಇಬ್ರು ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಇಷ್ಟು ಬಂದಿದ್ದೀನಿ ದೇವಸ್ಥಾನಕ್ಕೆ, ಫಸ್ಟ್ ಟೈಮ್ ಬಂದಿರೋದು. ಸೊ ಸುತ್ತ ಎಲ್ಲ ಚೆನ್ನಾಗಿದೆ. ಸೊ ಗೈಸ್, ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಮಂಟೇಸ್ವಾಮಿಗಳ ಶಿಷ್ಯರಾದಂತಹ ಲಿಂಗಯ್ಯ ಮತ್ತು ಚೆನ್ನಯ್ಯ ಅವರ ಗದ್ದಿಗೆಗಳು ಇಲ್ಲಿದೆ. ಆ್ಯಂಡ್ ಇಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಆಗಿದೆ. ಮುಖ್ಯವಾಗಿ ಇಲ್ಲಿ ಪ್ರೇತಾತ್ಮ ಮೈಮೇಲಿದ್ದರೆ ಈ ಜಾಗದಲ್ಲಿ ಜಾಗಟೆಯ ಶಬ್ದಕ್ಕೆ ಆಚೆ ಬರುತ್ತಂತೆ ಗೈಸ್. ಸೊ ಆಚೆ ಬಂದು ತಾನು ಏನು ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಇಲ್ಲಿನ ಗುರುಗಳಿಗೆ ಅದು ತಿಳಿಸ್ಕೊಡುತ್ತಂತೆ. ಸೊ ಇದೇ ಥರ 100 ವರ್ಷಗಳಿಂದ ಈ ರೀತಿಯ ಪದ್ಧತಿ ನಡೆದು ಬಂದಿದೆ. ಮತ್ತು ಆರೋಗ್ಯ ಸಮಸ್ಯೆ, ದೃಷ್ಟಿ ಸಮಸ್ಯೆ ಇದ್ದರೆ ಇಲ್ಲಿ ಕಟ್ಟು ಕೂಡ ಹೊಡಿತಾರಂತೆ. ಸೊ ಇಷ್ಟು ನಾನು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರೋ ಅಂಥದ್ದು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಮೊಟ್ಟು ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಮಂಜು ಕೂಡ ಇಲ್ಲಿಂದ ಅವ್ರ ಅತ್ತೆ ಮನೆಗೆ ಹೋಗ್ತಾಳೆ. ಅತ್ತೆ ಮನೇಲೆಲ್ಲ ಹೋಗಿ ಮೇ ಬಿ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮೇ ಬಿ ಬರಲ್ಲ ಅನಿಸುತ್ತೆ. ಸೊ ಮೇ ಬಿ ಅವಳು ಸಂಡೇ ಬರ್ಬೋದು. ಸೊ ಇವಾಗ ನಾವೆಲ್ಲ ಹೊರಟಿದ್ದೀವಿ ಗೈಸ್, ಎಲ್ಲ ಬಂದಿದ್ದಾರೆ. ಸೊ ಅಷ್ಟೇ, ನಿಮ್ಗೆ ಫೋನಲ್ಲಿ ಚಾರ್ಜ್ ಇಲ್ಲ ಗೈಸ್, ಆಮೇಲೆ ಚಾರ್ಜ್ ಎಲ್ಲ ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಮಂಜು ಹೋಗ್ತಿದ್ದಾಳೆ, ಅವಳಿಗೆ ಬಾಯ್ ಹೇಳ್ಬಿಟ್ಟು ಸಿಗೋ. ಓಕೆ. ಸೊ ಗೈಸ್ ಮಂಜು ಬರ್ತಾ ಇದ್ದಾಳೆ, ಬಾಯ್ ಹೇಳ್ಬಿಟ್ಟು ಬರ್ತಾ ಇದ್ದಾಳೆ ಅಂತ. ಮಂಜು ಮಂಜು ಬಾಯ್.
ಇಲ್ಲೆಲ್ಲ ಮಿಕ್ಕಿದವರೆಲ್ಲ ಹತ್ತುತ್ತಾ ಇದ್ದಾರೆ. ಮೋಟು ಮತ್ತೆ ನಾನು ಇಬ್ರು ಇಲ್ಲಿ ಕೂತಿದ್ದೀವಿ. ಸೊ ಅಷ್ಟೇ ಗೈಸ್, ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಮುಂದೆ ಎಲ್ಲಾದ್ರೂ ಗಾಡಿ ನಿಲ್ಸಿದ್ರೆ ನಿಮಗೆ ಅಲ್ಲಿ ಏನು ಮಾಡ್ತೀವಿ, ಟೀಗೆ ನಿಲ್ಸಿದ್ರೆ ಮೇ ಬಿ ಇಲ್ಲ ಡೈರೆಕ್ಟಾಗಿ ಹೋಗ್ಬೋದು ಅನಿಸುತ್ತೆ. ಸೊ ನೋಡುವ. ಚೆನ್ನಾಗಿತ್ತು ಗೈಸ್ ಇವತ್ತೊಂಥರ ದಿನ. ಮತ್ತು ಫಸ್ಟ್ ನಾನು ದೇವಸ್ಥಾನ ಹೌದು, ಯಾಕಂದರೆ ಮಂಜು ಇವಾಗ 9 ಮಂತ್ಸು ಇಲ್ಲೇ ಇದ್ಲು. ಈಗ ಅದಾದಮೇಲೆ ಹೋಗ್ತಾ ಇದ್ದಾಳೆ. ಸ್ವಲ್ಪ ಬೇಜಾರು, ಯಾಕಂದರೆ ಏನಿಲ್ಲ ಆಮೇಲೆ ಬರಲ್ಲ ಅಲ್ವಾ. ಹಬ್ಬ ಮುಗಿಸ್ಕೊಂಡು ಮತ್ತೆ ಹೋಗ್ತಾಳೆ. ಅವ್ರ ಅತ್ತೆ ಕಳಿಸ್ತಾರೆ, ಗೊತ್ತಿಲ್ಲ. ಕಾಣಿಸ್ತಿದ್ಯಾ ಇಲ್ವಾ ನನಗೆ ಗೊತ್ತಿಲ್ಲ. ಈಗ ಹೇಳಿ ಕಳಿಸ್ತಾರೆ ಅಲ್ವಾ, ಗೊತ್ತಿಲ್ಲ. ಹಾಂ, ಅದಕ್ಕೆ ಹಬ್ಬ ಆಗೋವರೆಗೂ ಮೇ ಬಿ ಇರ್ಬೋದು, ಇಲ್ಲಾಂತಂದರೆ ಹೋಗ್ಬೋದು, ನೋಡುವ. ಸೊ ಹಾಯ್ ಗೈಸ್. ಸೊ ನೆನ್ನೆ ನಾನು ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾವು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಇವಾಗ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕುರುಬನಕಟ್ಟೆಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಗೈಸ್. ಚೆನ್ನಾಗಿತ್ತು, ಜಾಗ ಎಲ್ಲ ಒಂಥರ ಪೀಸ್ಫುಲ್ ಆಗಿದೆ. ಕೊಳ್ಳೇಗಾಲದಿಂದ ಹತ್ರನೇ ಆಗುತ್ತೆ ಗೈಸ್. ಬಟ್ ನಾವು ಬೆಂಗಳೂರಿಂದ ಹೋದ್ವಲ್ಲ, ಸ್ವಲ್ಪ ದೂರ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಈಗ ಆಲ್ರೆಡಿ ಮಂಜು ಅವ್ರ ಅತ್ತೆ ಮನೇಲಿದ್ದಾಳೆ, ನಾಳೆ ಬರ್ತಾಳೆ ಅಂತ ಹೇಳಿದ್ದಾರೆ. ಮೇ ಬಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ತಾಳೆ. ಸೊ ಅಷ್ಟೇ ಗೈಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಪ್ಲೀಸ್ ಫಾಲೋ ಮಾಡಿ ಅಲ್ಲಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್.